ಇಲ್ಲ ಇವತ್ತು ಫೈನಲ್ ಡೇ ಇದೆ. ನಾವೆಲ್ಲ ಸೇರ್ಕೊಂಡಿದ್ದೀವಿ. ನಿಮಗೆ ಎಲ್ಲ ಮಾಹಿತಿ ಆಲ್ರೆಡಿ ಕೊಟ್ಟಾಗಿದೆ. ನಾವು ನಮ್ಮ ಕೆಲಸ ಮಾಡ್ತಾ ಇದ್ದೀವಿ. ನಮ್ಮೆಲ್ಲ ಪೊಲೀಸವರು ಅಲ್ಲೆಲ್ಲಿ ಡಿಪ್ಲಾಯ್ಡ್ ಆಲ್ರೆಡಿ ಇದ್ದಾರೆ. ನಾನು ಕೂಡ ನಮ್ಮದು ಎಲ್ಲ ಎಂಟೈರ್ ಸಿಟಿ ನಾವು ರೌಂಡ್ಸ್ ಮಾಡ್ತಾ ಇದ್ದೀವಿ. ಜಸ್ಟ್ ನಾವು ಇಲ್ಲಿ ಬಂದಿದ್ದೀವಿ. ಮುಂದೆ ಅಲ್ಲಿ ಬೇರೆ ಬೇರೆ ಕಡೆ ಹೋಗ್ತೀವಿ. ಇಲ್ಲಿ ವಿಶೇಷವಾಗಿ ಟ್ರಾಫಿಕ್ದು ತೊಂದರೆ ಆಗಬಾರ್ದು, ಅದು ನೋಡ್ಕೊಳ್ಳಿಕ್ಕೆ ನಮ್ಮ ಟ್ರಾಫಿಕ್ ಅವ್ರು ನೋಡ್ತಾ ಇದ್ದಾರೆ. ಮತ್ತು ಆಲ್ರೆಡಿ ಕ್ರೌಡ್ ನಾವು ನೋಡಿ ಈಗ ಬರಲಿಕ್ಕೆ ಕ್ರೌಡ್ ಬರಲಿಕ್ಕೆ ಸ್ಟಾರ್ಟ್ ಆಗಿದೆ. ಇನ್ನೂ ಟೈಮ್ ಇದೆ, 7:15 ಜಸ್ಟ್ ಆಗಿದೆ. ಬಟ್ ನಾನು ಎಲ್ಲರಿಗೂ ಅಪೀಲ್ ಮಾಡ್ತೇನೆ, ಒಳ್ಳೆ ರೀತಿಯಿಂದ ಆಚರಿಸಬೇಕು. ನಮ್ಮ ಪೊಲೀಸವ್ರು ಎಲ್ಲ ಕಡೆ ಇದ್ದಾರೆ. ಕಾನ್ಫಿಡೆನ್ಸ್ ಬಿಲ್ಡಿಂಗ್ ಮೆಜರ್ಸ್ ಆಲ್ರೆಡಿ ಮಾಡಿದ್ದೀವಿ ನಾವು. ಸೆಕ್ಯೂರಿಟಿ ಕೂಡ ಸಾಕಷ್ಟು ಆಗಿದೆ. ಸೊ ಒಳ್ಳೆ ರೀತಿಯಿಂದ ನ್ಯೂ ಇಯರ್ ಸೆಲೆಬ್ರೇಷನ್ ಆಗುತ್ತೆ ಅಂತ ನನಗೆ ಭರವಸೆ ಇದೆ. ಸರ್, ಭದ್ರತೆ ಎಲ್ಲ ಕಡೆ ಕೈಗೊಂಡಿದ್ದೀರಾ, ನೀಟಾಗಿದೆ. ಜನ ಕೂಡ ಈಗ ಕ್ರೌಡ್ ಹೆಚ್ಚಾಗ್ತಾ ಇದೆ. ಸರ್, ಮದ್ಯಪಾನ ಮಾಡಿಕೊಂಡು ಅಂದರೆ ಪಾರ್ಟಿ ವೈಬಲ್ಲಿ ಇರ್ತಾರೆ. ಆ ಟೈಮಲ್ಲಿ ಏನಾದರೂ ಅನುಚಿತವಾಗಿ ವರ್ತನೆ ಮಾಡುವಂಥದ್ದು ಅವರಿಗೆಲ್ಲ ಏನು ವಾರ್ನಿಂಗ್ ಕೊಡ್ತೀವಿ? ಅಲ್ಲ, ಆಲ್ರೆಡಿ ನಾನು ಏನು ಹೇಳಿದ್ದೀನಿ, ಕಾನೂನು ಪ್ರಕಾರ ಯಾರು ಏನು ಸೆಲೆಬ್ರೇಟ್ ಮಾಡ್ತಾರೋ ಅವ್ರ ಬಗ್ಗೆ ನಮಗೆ ಯಾವುದೂ ಸಮಸ್ಯೆ ಇಲ್ಲ. ಕಾನೂನು ಕೈಗೆ ತೊಗೊಂಡ್ರೆ ಖಂಡಿತ ಅವ್ರ ಮೇಲೆ ಆ್ಯಕ್ಷನ್ ತೊಗೊಳ್ತೀವಿ. ಸರ್, ಟ್ರಾಫಿಕ್ ಪೊಲೀಸರು ಕೂಡ ಎಲ್ಲ ಕಡೆ ಡಿ ಎಲ್ಲ ಚೆಕ್ ಮಾಡ್ತಿದ್ದಾರೆ. ಫ್ಲೈಓವರ್ ಕೂಡ ಕ್ಲೋಸ್ ಆಗಿದೆ. ಈ ರ್ಯಾಶ್ ಡ್ರೈವ್ ಮಾಡುವಂಥದ್ದು ಅವ್ರಿಗೆಲ್ಲ ಡಿ ಯಾವ ಕಡೆ ಚೆಕ್ ಎಷ್ಟೆಲ್ಲ ಫೈನ್ ಮಾಡೋದು? ನಾವು ಇನ್ನೊಂದು ಸರಿ ರಿಕ್ವೆಸ್ಟ್ ಮಾಡ್ತೀವಿ ಎಲ್ಲರಿಗೆ, ಸೆಲೆಬ್ರೇಷನ್ ಮಾಡುವಾಗ ಸೇಫಾಗಿ ಸೆಲೆಬ್ರೇಟ್ ಮಾಡಬೇಕು. ಸ್ಪೆಷಲಿ ರೋಡಲ್ಲಿ ವಾಹನ ಚಾಲನೆ ಮಾಡುವಾಗ ಅದು ತುಂಬ ಇಂಪಾರ್ಟೆಂಟ್ ಇದೆ. ಯಾಕೆಂದರೆ ಒಂದು ಕಡೆಯಿಂದ ಇನ್ನೊಂದು ಕಡೆ ಹೋಗುವಾಗ ಸೇಫಾಗಿ ಇರಬೇಕು. ನಮ್ಮ ಟ್ರಾಫಿಕ್ ಪೊಲೀಸವರು ಸಾಕಷ್ಟು ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ. ಅವರು ನಿಮ್ಮ ಸುರಕ್ಷತೆ ನಿಮ್ಮ ಕೈಲಿದೆ, ನೀವು ಜಾಗೃತಿಯಾಗಿ ಇರಬೇಕು. ಸೆಲೆಬ್ರೇಷನ್ ಒಂದು ಕಡೆ ಇದೆ, ಸೇಫ್ಟಿ ಒಂದು ಕಡೆ ಇದೆ. ಸೇಫ್ಟಿ ಭಾಳ ಇಂಪಾರ್ಟೆಂಟ್ ಇದೆ, ನಂತರ ಸೆಲೆಬ್ರೇಷನ್. ಸೊ ಸೇಫ್ಟಿ ಇಟ್ಕೊಂಡು ಸೆಲೆಬ್ರೇಟ್ ಮಾಡಿದರೆ ಖಂಡಿತ ಯಾರಿಗೂ ತೊಂದರೆ ಇಲ್ಲ. ಸೊ ಮಹಿಳೆಯರ ಸೇಫ್ಟಿ ಬಗ್ಗೆ ಅಲ್ಲಲ್ಲಿ ಎಲ್ಲ ಕಡೆ ಮಹಿಳಾ ಸಹಾಯಣ ಕೇಂದ್ರ, ಹಾಗೆ QR ಕೋಡ್ ಕೂಡ ರೆಡಿ ಇದೆ. ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ದೀರಿ, ಮತ್ತೊಂದು ಸರಿ ಹೇಳೋದ್ರಿಂದ. QR ಕೋಡ್ ನೀವು ಒಳ್ಳೆ ಪ್ರಶ್ನೆ ಕೇಳಿದರೆ ತಾವು ತಮ್ಮ ಮುಖಾಂತರ ಇನ್ನೊಂದು ಸರಿ ಹೇಳಲಿಕ್ಕೆ ಇದ್ದೀನಿ. QR ಕೋಡ್ ಮುಖಾಂತರ ಎಲ್ಲಿ ಆ್ಯಂಬುಲೆನ್ಸಸ್ ಇದೆ, ಎಲ್ಲಿ ಫೈರ್ ಇಂಜಿನ್ ಇದೆ, ಎಲ್ಲಿ ನಮ್ಮದು ವಾಚ್ ಟವರ್ ಇದೆ, ವುಮೆನ್ ಹೆಲ್ಪ್ ಡೆಸ್ಕ್ ಇದೆ, ಮತ್ತು ಎಲ್ಲಿ ಪಿಕಪ್ ಪಾಯಿಂಟ್ಸ್ ಇದೆ, ಕ್ಯಾಬ್ದು ಪಾಯಿಂಟ್, ಬಸ್ದು ಪಾಯಿಂಟ್, ಅದೆಲ್ಲ ಪ್ರತಿಯೊಂದು ವಿಷಯ ಬಗ್ಗೆ, ಮೆಟ್ರೋದು ಪಾಯಿಂಟ್ಸ್, ಯಾವ ಗೇಟ್ ಓಪನ್ ಇದೆ, ಎಲ್ಲ ಅದರಲ್ಲಿ ನಾವು ಕೊಟ್ಟಿದ್ದೀವಿ. ಸೊ ಯಾರಿಗೆ ಏನು ಸಮಸ್ಯೆ ಆದರೆ ಇದು ನಾವು ನಮ್ಮ ಮಾಲೀಕರು, ಹೋಟೆಲ್ ಮಾಲೀಕರು ಅವ್ರಿಗೆ ಕೂಡ ಹೇಳಿದ್ದೀವಿ, ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀವಿ. ಅವರು ಕೂಡ ಗೈಡ್ ಮಾಡಬೇಕು. ಎಷ್ಟೊತ್ತಿಗೆ ಕ್ಲೋಸ್ ಮಾಡಬೇಕು ಅನ್ನೋ ಸೂಚನೆ ಇದೆ ಸರ್? ಅಂದರೆ ಸೂಚನೆ ಕೊಟ್ಟಾಗಿದೆ, ಕಟ್ಟುನಿಟ್ಟಾಗಿ 1 ಗಂಟೆಗೆ ಮಾಡಲೇಬೇಕು. ಒಂದು ಮೇಲೆ ಅವ್ರು ಮಾಡಲಿಲ್ಲ ಅಂದರೆ ಆ ದಿವಸ ಇಲ್ಲಾಂದರೆ ನೆಕ್ಸ್ಟ್ ಡೇ ಕೇಸ್ ಮಾಡ್ತೀವಿ ನಾವು. ನಮ್ಮ ಹತ್ರ ರೆಕಾರ್ಡ್ ಇರ್ತದೆ. ಯಾಕೆಂದರೆ ಗೆಸ್ಟ್ಗೆ ಕೂಡ ತೊಂದರೆ ಆಗ್ಬೋದು. ಬಟ್ 1 ಗಂಟೆಗೆ ಅವ್ರು ಕಟ್ಟುನಿಟ್ಟಾಗಿ ಬಂದ್ ಮಾಡಲೇಬೇಕು. ಸಪ್ಲೈ ಬಂದ್ ಮಾಡಬೇಕು. ನಾವು ನೋಡ್ತೀವಿ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.